ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಗೆ ಡಿಕೆ ಸಹೋದರರು ಹಾಜರಾಗ್ತಾ ಇದ್ದಾರೆ. ದೆಹಲಿಯ ಆರ್ಥಿಕ ಅಪರಾಧ ತನಿಖಾ ದಳದ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇದೀಗ ಇಂದು ವಿಚಾರಣೆಗೆ ಡಿಕೆ ಸಹೋದರರು ಹಾಜರಾಗ್ತಾ ಇದ್ದಾರೆ. ದೆಹಲಿಯ ಆರ್ಥಿಕ ಅಪರಾಧ ತನಿಖಾ ದಳದ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಇವತ್ತು ಸಲ್ಲಿಕೆ ಮಾಡಬೇಕು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಹಣ ನೀಡಿರುವ ಕುರಿತು ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಲಾಗಿದೆಯಾ, ಈ ಹಣ ನಿಮ್ಗೆ ಎಲ್ಲಿಂದ ಬಂತು ಅಂತ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟಿದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಡಿಕೆ ಸಹೋದರರಿಬ್ಬರು ಕೂಡ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ಹಣ ನಿಮ್ಗೆ ಎಲ್ಲಿಂದ ಬಂತು, ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನು ಕೊಡಲಾಗಿದೆಯಾ, ಈ ಹಣದ ಕುರಿತು, ಹಣ ಪಾವತಿ ಕುರಿತು ಯಂಗ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಕೊಡಲಾಗಿದೆಯಾ, ಯಂಗ್ ಇಂಡಿಯಾ ಮತ್ತು ನಿಮ್ಮ ನಡುವೆ ಸಂವಹನ ಏನಾದರೂ ನಡೆದಿದೆಯಾ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆ ನಿಮ್ಮ ಸಂಬಂಧ ಏನು ಅನ್ನುವಂಥ ಕುರಿತಾಗಿ 10 ಪ್ರಶ್ನೆಗಳನ್ನು ಅಧಿಕಾರಿಗಳು ಕೇಳಿದ್ದು, ಈ ಬಗ್ಗೆ ಅವರು ಈಗಾಗಲೇ ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಈಗಾಗಲೇ ಕಳೆದ ತಿಂಗಳೇ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಇತ್ತೀಚೆಗಷ್ಟೇ ಆ ನೋಟಿಸ್ ಕೂಡ ಡಿಕೆ ಸಹೋದರರಿಗೆ ತಲುಪಿದ್ದು. ವಿಚಾರಕ್ಕೆ ಸೂಕ್ತ ಉತ್ತರ ಕೊಡಬೇಕು ಅಂತ ಹೇಳಿ ನೋಟಿಸನ್ನು ಕೊಡಲಾಗಿತ್ತು. 10 ಪ್ರಶ್ನೆಗಳನ್ನು ಅಧಿಕಾರಿಗಳು ಕೇಳಿದ್ದು, ಈ ಬಗ್ಗೆ ಅವರು ದಾಖಲೆಗಳನ್ನು ಸಲ್ಲಿಸಲಿದ್ದಾರೆ. ಯಂಗ್ ಇಂಡಿಯಾ ಮತ್ತು ನಿಮ್ಮ ನಡುವೆ ಸಂವಹನ ನಡೆದಿದೆಯಾ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಜೊತೆ ನಿಮ್ಮ ಸಂಬಂಧ ಏನು, ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿಯನ್ನು ಕೊಡಲಾಗಿದೆಯಾ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಈ ಒಂದು ಹಣದ ವಿಚಾರ ನಿಮ್ಗೆ ಎಲ್ಲಿಂದ ಬಂತು, ಯಂಗ್ ಇಂಡಿಯಾ ಮತ್ತು ನಿಮ್ಮ ನಡುವೆ ಸಂವಹನ ನಡೆದಿದೆಯಾ. ದೆಹಲಿಯ ಆರ್ಥಿಕ ಅಪರಾಧ ತನಿಖಾ ದಳದ ಮುಂದೆ ಇವತ್ತು ವಿಚಾರಣೆಗೆ ಡಿಕೆ ಸಹೋದರರಿಬ್ಬರೂ ಕೂಡ ಹಾಜರಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಹಣ ನೀಡಿರುವ ಕುರಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡುವಂತೆ ಈಗಾಗಲೇ ನೋಟಿಸ್ ಅನ್ನ ಕಳಿಸಲಾಗಿತ್ತು. ಆ ನೋಟಿಸ್ಗೆ ಇವತ್ತು ಡಿಕೆ ಸಹೋದರರು ಉತ್ತರ ಕೊಡ್ತಾ ಇದ್ದಾರೆ. ಜೊತೆಗೆ ಹಣ ಪಾವತಿ ಕುರಿತು ಯಂಗ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಅನ್ನ ನೀಡಲಾಗಿದೆಯಾ ಎನ್ನುವಂತಹ ಪ್ರಶ್ನೆ ಸೇರಿದಂತೆ 10 ಹಲವು ಪ್ರಶ್ನೆಗಳನ್ನು ಅಧಿಕಾರಿಗಳು ಕೇಳಿದ್ದು, ಈ ಬಗ್ಗೆ ದಾಖಲೆಗಳನ್ನು ಇವತ್ತು ಡಿಕೆ ಸಹೋದರರು ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ.